ನಮಸ್ತೆ ವೀಕ್ಷಕರೇ, ಇವತ್ತು ಆಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾದ ಅಪ್ಡೇಟ್ ನ ತಂದಿದ್ದೀನಿ ನಿಮಗಾಗಿ. ಜನರಲ್ಲಿ ತುಂಬಾನೇ ಕುತೂಹಲ ಇತ್ತು. ಈಗಾಗಲೇ ಕೆಲ ಸಿನಿಮಾಗಳ ಶೂಟಿಂಗ್ ಮುಕ್ತಾಯ ಆಗ್ತಿದೆ. ಇದೀಗ ಮತ್ತೊಂದು ಸಿನಿಮಾ ಮೂಲಕ ಶಿವಣ್ಣ ತೆರೆ ಮೇಲೆ ವಿಜೃಂಭಿಸ್ತಾರೆ ಅಂತ ಹೇಳ್ಬೋದು ಗುರು. ಆ ಸಿನಿಮಾದ ಪೋಸ್ಟರ್ ರೀಸೆಂಟ್ ಆಗಿ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ದಿನ ರಿಲೀಸ್ ಆಗಿದೆ. ಶಿವರಾಜ್ ಕುಮಾರ್ ಅವರು ತಮ್ಮ ಮುಂದಿನ ಬಹುನಿರೀಕ್ಷಿತ ಚಿತ್ರ ಬೇಲ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ನ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಚಿತ್ರತಂಡ. ವಿಶೇಷವೇನೆಂದ್ರೆ ಅವರ ತಂದೆ ವರ್ಣನತ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ಸಂಭ್ರಮದ ದಿನದಂದೇ ಈ ಚಿತ್ರದ ಫಸ್ಟ್ ಲುಕ್ ಹೊರಬಿದ್ದಿರೋದು ಅಭಿಮಾನಿಗಳಲ್ಲಿ ಮತ್ತಷ್ಟು ಸಂತಸನ ತಂದಿದೆ ಅಂತ ಹೇಳ್ಬೋದು. ಈ ಸಿನಿಮಾದ ಟೀಸರ್ ಸಹ ಸದ್ಯದಲ್ಲೇ ರಿಲೀಸ್ ಆಗ್ಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಹೊಸ ಚಿತ್ರದ ಫಸ್ಟ್ ಲುಕ್ ಹಂಚಿಕೊಂಡಿರುವ ನಟ ಈ ವಿಶೇಷ ಉಡುಗೊರೆಯನ್ನು ನೀಡಿದ ಚಿತ್ರತಂಡಕ್ಕೆ ಹಾಗೂ ಕೆವಿಎನ್ ಸಂಸ್ಥೆಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದರೆ. ಅಪ್ಪಾಜಿ ಅವರ ಜನ್ಮದಿನದಂದೇ ಚಿತ್ರದ ಮೊದಲ ನೋಟವನ್ನ ಪ್ರೇಕ್ಷಕರ ಮುಂದಿಟ್ಟಿರುವುದು ಚಿತ್ರತಂಡದ ಸೃಜನಶೀಲತೆಗೆ ಸಾಕ್ಷಿಯಾಗಿದೆ. ಹಾಗೂ ಫಸ್ಟ್ ಲುಕ್ ಪೋಸ್ಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ನಟನ ಹೊಸ ಅವತಾರನ್ನ ನೋಡಿ ಸಿನಿ ಪ್ರಿಯರು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಶಿವರಾಜ್ ಕುಮಾರ್ ಅವರ ಬೇಲ್ ಸಿನಿಮಾ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡುತ್ತೆ ಅನ್ನೋದು ನನ್ನ ಒಪಿನಿಯನ್. ಯಾಕಂದ್ರೆ ಆ ಪೋಸ್ಟ್ ನೀವು ನೋಡ್ಬೋದು. ಆ ಲುಕ್, ಶಿವರಾಜ್ ಕುಮಾರ್ ಅವರ ಆಟಿಟ್ಯೂಡ್ ಮಾರ್ಬಲಸ್ ಗುರು, ಎಕ್ಸ್ಟ್ರಾರ್ಡಿನರಿ. ಸೊ ಈ ತರ ಇರ್ತಕ್ಕಂಥ ಪೋಸ್ಟರ್ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನೀವು ಒಂದ್ಸರಿ ಥಿಂಕ್ ಮಾಡಿ. ಅದು ಕೆವಿಎನ್ ಪ್ರೊಡಕ್ಷನ್ಸ್ ನಲ್ಲಿ ನಿರ್ಮಾಣ ಆಗ್ತಿದೆ, ಕೆವಿನ್ ಡೈರೆಕ್ಷನ್. ಸೊ ಏನೆಲ್ಲ ಇರ್ಬೋದು ಸಿನಿಮಾದಲ್ಲಿ ಒಂದ್ಸರಿ ಯೋಚನೆ ಮಾಡಿದ್ರೆ ಇದೇ ಜಲ್ ಅನ್ಸುತ್ತೆ ಅಲ್ವಾ. ಶಿವರಾಜ್ ಕುಮಾರ್ ಅವರ ಬೇಲ್ ಸಿನಿಮಾ ಕೆವಿನ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋದು ಸಖತ್ತಾಗಿದೆ. ಹಾಗೆ ಶಿವರಾಜ್ ಕುಮಾರ್ ಅವರ ಈ ಪೋಸ್ಟರ್ ನಲ್ಲಿ ಒಂದು ನೋಟ, ಅಂದ್ರೆ ಅವರು ನೋಡ್ತಾ ಇರ್ತಕ್ಕಂಥ ತೀಕ್ಷ್ಣವಾದ ನೋಟ ಎಲ್ಲ ಅಭಿಮಾನಿಗಳಲ್ಲೂ ಕುತೂಹಲನ ಮೂಡಿಸಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಪೋಸ್ಟರ್ ರಿಲೀಸ್ ಆಗಿರ್ತಕ್ಕಂಥ ವಿಡಿಯೋ. ಹಾಗಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ. ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ.